ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿದ್ದೀರಾ ವಿಡಿಯೋ ನೋಡ್ಕೊಂಡು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೌತಮ್ ಗಂಭೀರ್ ಕೋಚ್ ಆಗಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿ ಆಡ್ತಾ ಇರುವಂಥ ಮೊದಲನೇ ಮ್ಯಾಚಲ್ಲಿ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ ಅಂತ ಒಂದ್ಸಲಿ ನೋಡೋಣ. ಮ್ಯಾಚ್ ನಡೀತಾ ಇರೋದು ಶ್ರೀಲಂಕಾದ ಪಲಕೆಲೆ ಸ್ಟೇಡಿಯಂನಲ್ಲಿ. ನಾಳೆ 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಸಂಜೆ. ಪ್ಲೇಯಿಂಗ್ 11 ವಿಚಾರಕ್ಕೆ ಬರೋದಾದರೆ, ನನ್ನ ಪ್ರಕಾರ ಓಪನಿಂಗಲ್ಲಿ ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲೇ ಕಂಟಿನ್ಯೂ ಆಗ್ತಾರೆ ಅಂತ ಅನಿಸುತ್ತೆ. ಫ್ಯೂಚರಲ್ಲಿ ಜಾಸ್ತಿ ಇವರೇ ಓಪನಿಂಗ್ ಸ್ಲಾಟಲ್ಲಿ ಸಿಗೋದು. ಯಾರಿಗಾದ್ರೂ ಇಂಜುರಿ ಆದರೆ ಅಥವಾ ಯಾರಾದರೂ ಫಾರ್ಮ್ ಕಳ್ಕೊಂಡ್ರೆ ಮಾತ್ರ ಬೇರೆ ಓಪನರ್ಸ್ ಬರೋ ಸಾಧ್ಯತೆ ಇರುತ್ತೆ. ನಂಬರ್ 3ಯಲ್ಲಿ ರಿಷಬ್ ಪಂತೆ ಬರಬೇಕು ಅಂತ ಅನಿಸುತ್ತೆ. ಯಾಕಂದರೆ ವರ್ಲ್ಡ್ ಕಪ್ ಫುಲ್ ನಂಬರ್ 3 ರಿಷಬ್ ಪಂತ್ ಮಸ್ತಾಗಿ ಆಡಿದ್ದಾರೆ. ಸ್ಕೈ ಕೂಡ ನಂಬರ್ 3 ಆಡ್ಬೋದಿತ್ತು, ಬಟ್ ರಿಷಬ್ ಪಂತ್ನ ನಂಬರ್ 3 ಕಂಟಿನ್ಯೂ ಮಾಡಬೇಕು ಅಂತ ಅನಿಸುತ್ತೆ. ಅದೇನೊಂದು ಫ್ಲೋ ಇರುತ್ತೆ ನಂಬರ್ 3ಯಲ್ಲಿ ಬಂದು ಆಡ್ತಿರೋದು. ಆ ಫ್ಲೋನಲ್ಲಿ ಹಂಗೆ ಕರ್ಕೊಂಡು ಹೋದರೆ ರಿಷಬ್ ಪಂತ್ ನಂಬರ್ 3 ಸ್ಲಾಟ್ನ ಫುಲ್ಫಿಲ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಅನಿಸುತ್ತೆ. ನಂಬರ್ 4ಅಲ್ಲಿ ಸೂರ್ಯಕುಮಾರ್ ಯಾದವ್ ಆ್ಯಸ್ ಯೂಶುವಲ್ ಅವರೇ ಬರೋದು. ನಂಬರ್ 5ಅಲ್ಲಿ ರಿಂಕು ಸಿಂಗ್ಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ರಿಂಕು ಸಿಂಗ್ ನಂಬರ್ 5 ಬರೋದು. ನಂಬರ್ 6ಅಲ್ಲಿ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ನಂಬರ್ 7ಅಲ್ಲಿ ಶಿವಮ್ ದುಬೆ ಬರ್ತಾರೆ. ನಂಬರ್ 8ಅಲ್ಲಿ ಅಕ್ಷರ್ ಪಟೇಲು. ನಂಬರ್ 9ಅಲ್ಲಿ ವಾಷಿಂಗ್ಟನ್ ಸುಂದರ್. ಇಲ್ಲಿ ರವಿ ಬಿಷ್ಣೋಯ್ ಇರ್ಬೋದು ಸ್ಪಿನ್ನರ್ ಆಗಿ, ಆದರೆ ಅವರಿಗೆ ಅವಕಾಶ ಸಿಗೋ ಡೌಟು. ಯಾಕಂದರೆ ಅಕ್ಷರ್ ಪಟೇಲ್ ಇರೋದ್ರಿಂದ ಮತ್ತೆ ರವಿ ಬಿಷ್ಣೋಯ್ ಹಾಕ್ಕೊಂಡ್ರೆ ಅವರು ಮೇನ್ ಬೌಲರ್ ಆಗ್ತಾರೆ. ವಾಷಿಂಗ್ಟನ್ ಸುಂದರ್ಗೆ ಲಾಸ್ಟ್ ಸೀರೀಸ್ ಚೆನ್ನಾಗಿ ಮಾಡಿದ್ದಾರೆ. ಅವರು ಆಲ್ರೌಂಡರ್ ಕ್ಯಾಟಗರಿಗೆ ಬರ್ತಾರೆ. ವಾಷಿಂಗ್ಟನ್ ಸುಂದರ್ ಅವರು ಕೂಡ ಡೀಸೆಂಟಾಗಿ ಬ್ಯಾಟಿಂಗ್ ಆಡ್ತಾರೆ. ಟೀಮ್ ಇಂಡಿಯಾಗೆ 9ವರೆಗೂ ಬ್ಯಾಟಿಂಗ್ ಲೈನಪ್ ಸಿಕ್ಕಂಗಾಗುತ್ತೆ ವಾಷಿಂಗ್ಟನ್ ಸುಂದರ್ ಆಡಿದ್ರೆ. ರವಿ ಬಿಷ್ಣೋಯ್ ಆಡಿದ್ರೆ ಅವರು ಪ್ಯೂರ್ ಬೌಲರು. ಇದೊಂದು ಸ್ಲಾಟಲ್ಲಿ ಏನು ಬೇಕಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ನಂಬರ್ 10ನಲ್ಲಿ ಅರ್ಶ್ದೀಪ್ ಸಿಂಗು. ನಂಬರ್ 11ನಲ್ಲಿ ಮೊಹಮ್ಮದ್ ಸಿರಾಜ್ ಅಣ್ಣನೇ ಬರೋದು. ನೋಡಿದ್ರಲ್ಲ, ಈ ಥರ ಇರುತ್ತೆ ಪ್ಲೇಯಿಂಗ್ 11. ಸಿಗೋಣ ನಾಳೆ ಯಾವ ಥರ ಆಡ್ತಾರೆ ಈ 11 ಅಂತ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಟಾಟಾ, ಬೈ ಬೈ.